ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ಯೋರ್ ಲೇಟೆಸ್ಟ್ ಟಾಪಿಕ್ಸ್. ನಾನು ಈ ದಿನ BCom ಸೆಕೆಂಡ್ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ತುಂಬ ಯೂಸ್ಫುಲ್ ಆಗಿರೋ ವಿಡಿಯೋ ಜೊತೆ ಬಂದಿದ್ದೀನಿ. ಅದೇನಪ್ಪ ಅಂತ ಅಂದರೆ, ನಿಮಗೂ ಸಹ ಗೊತ್ತು, ಅಡ್ವಾನ್ಸ್ಡ್ ಫಿನಾನ್ಷಿಯಲ್ ಅಕೌಂಟಿಂಗ್ ಇದು ತುಮಕೂರು ಯೂನಿವರ್ಸಿಟಿಯ ನಿಮ್ಮ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆದಂತಹ 2023ನೇ ಕ್ವಶನ್ ಪೇಪರ್ಸು. ನಾನು 2022ನೇ ಕ್ವಶನ್ ಪೇಪರು ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬ್ಗೆ. ಆ ಪೇಪರ್ ಈ ಪೇಪರ್ ಯೂಸ್ ಮಾಡ್ಕೊಂಡ್ರೆ ಓದ್ಕೊಂಡ್ರೆ ನಿಮಗೆ ಆಲ್ಮೋಸ್ಟ್ ಅಲ್ಲಿ ಎಲ್ಲನೂ ಅದರಲ್ಲೇ ಕವರ್ ಆಗಿರುತ್ತೆ, ಮತ್ತು ಆ ಥರ ಮೆಥಡಲ್ಲಿ ಕೊಡ್ತಾರೆ ಅನ್ನೋದು ನಿಮ್ಮದು. ಸೊ ಇವು ಎಲ್ಲ ತುಂಬ ಜನ ಕೇಳ್ತಾ ಇದ್ದೀವಿ, ಯಾವ ಇಂಪಾರ್ಟೆಂಟು ಬ್ರೋ ಅಂತ ಕೇಳೋದಾದರೆ, ಇವೆರಡು ಪೇಪರ್ ಆಲ್ಮೋಸ್ಟ್ ಆಲ್ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಸೊ ಬನ್ನಿ ಗೈಸ್, ಈ ವಿಡಿಯೋ ಶುರು ಮಾಡೋಣ. ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು, ಸೊ ಮತ್ತೆ ಎಕ್ಸಾಮ್ಗೂ ಆರಾಮಾಗಿ ರೆಡಿಯಾಗಿ ಅಂತ ಹೇಳ್ತಾ ಬನ್ನಿ ಗೈಸ್, ಈ ವಿಡಿಯೋ ಶುರು ಮಾಡ್ತಾ 2023 ಕ್ವಶನ್ ಪೇಪರ್ ಏನೆಲ್ಲ ಇದೆ ಸೊ ಅಂತ ಮೊದಲನೇದಾಗಿ ನೋಡ್ಕೊಳ್ತಾ ಹೋಗೋಣ. ಸೊ ಮೊದಲನೇದಾಗಿ MCQ ಕ್ವಶನ್ಸ್ ಇರುವಂಥದ್ದು, 2 ಮಾರ್ಕ್ಸ್ ಇರುವಂಥದ್ದು, 4 ಮಾರ್ಕ್ಸ್ ಇರುವಂಥದ್ದು, 12 ಮಾರ್ಕ್ಸ್ ಇರುವಂಥದ್ದು, ಈ ರೀತಿ ಮಾರ್ಕ್ಸ್ ಅಲೋಕೇಶನ್ ಆಗಿರೋದ್ರಿಂದ ನಿಮಗೆ ಮೊದಲನೇದಾಗಿ MCQ ಕ್ವಶನ್ಸು 6 ಇರ್ತವೆ. 6ಕ್ಕೂ ಕರೆಕ್ಟ್ ಆನ್ಸರ್ನ ಮಾಡಬೇಕಾಗಿರುತ್ತೆ. ಸೊ ಅದರಲ್ಲಿ ಮೊದಲನೇದಾಗಿ ನೋಡೋದಾದರೆ, ದ ವ್ಯಾಲ್ಯೂ ಆಫ್ ದ ಸ್ಟಾಕ್ ಆನ್ ಡೇಟ್ ಆಫ್ ಫಿಲ್ ಕ್ಯಾನ್ ಅಸರ್ಟೈನಿಂಗ್ ಬೈ ಪ್ರಿಪ್ರೇಷನ್ಸ್ ಆಫ್ ಎ ಡ್ಯಾಶ್ ಅಕೌಂಟ್. ಸೊ ಇದಕ್ಕೆ ಅಂದರೆ ಬೆಂಕಿಯ ದಿನಾಂಕದ ಸ್ಟಾಕ್ ಮೌಲ್ಯವನ್ನು ಡ್ಯಾಶ್ ಖಾತೆಯನ್ನು ಸಿದ್ಧಪಡಿಸುವ ಮೂಲಕ ಕಂಡುಹಿಡಿಯಬಹುದು. ಸೊ ಯಾವ್ದನ್ನ ಕಂಡುಹಿಡಿದ್ರೆ ಇದನ್ನು ಹೇಳ್ಬೋದು ಅಂತ ನೋಡೋದಾದರೆ, ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್. ಸೊ ಇದಕ್ಕೆ ಆನ್ಸರ್ ಆಗಿರುವಂಥದ್ದೇ. ಸೊ ಇನ್ನು ನೆಕ್ಸ್ಟ್ ನೋಡೋದಾದರೆ, ಓನರ್ಶಿಪ್ ಆಫ್ ದ ಗೂಡ್ಸ್ ಅಂಡರ್ ಹೈರ್ ಪರ್ಚೇಸ್ ಅಗ್ರಿಮೆಂಟ್ ಈಸ್ ಟ್ರಾನ್ಸ್ಫರ್ಡ್ ಅಟ್ ದ ಟೈಮ್ ಆಫ್. ಸೊ ಇದನ್ನು ಏನಂತ ನೋಡೋದಾದರೆ, ಫಸ್ಟ್ ಆಪ್ಷನ್ ಬಂದುಬಿಟ್ಟು ಅಂದರೆ ಬಾಡಿಗೆ ಖರೀದಿ ಒಪ್ಪಂದದ ಅಡಿಯಲ್ಲಿ ಸರಕುಗಳ ಮಾಲೀಕತ್ವವನ್ನು ಡ್ಯಾಶ್ ಸಮಯದಲ್ಲಿ ವರ್ಗಾಯಿಸಲಾಗುತ್ತದೆ. ಆಪ್ಷನ್ 1 ಪೇಮೆಂಟ್ ಆಫ್ ಡೌನ್ ಪೇಮೆಂಟ್, ಆಪ್ಷನ್ 2 ಪೇಮೆಂಟ್ ಆಫ್ ಫಸ್ಟ್ ಇನ್ಸ್ಟಾಲ್ಮೆಂಟ್, ಆಪ್ಷನ್ 3 ಪೇಮೆಂಟ್ ಆಫ್ ಸೆಕೆಂಡ್ ಇನ್ಸ್ಟಾಲ್ಮೆಂಟ್, ಆಪ್ಷನ್ 4 ಫುಲ್ ಆ್ಯಂಡ್ ಫೈನಲ್ ಪೇಮೆಂಟ್ ಆಫ್ ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಅಂತ ಹೇಳ್ತೀವಿ. ಅಂದರೆ ಇದಕ್ಕೆ ಆನ್ಸರ್ ಬಂದುಬಿಟ್ಟು 4ನೇ ಆನ್ಸರು ಫುಲ್ ಆ್ಯಂಡ್ ಫೈನಲ್ ಪೇಮೆಂಟ್ ಆಫ್ ಲಾಸ್ಟ್ ಇನ್ಸ್ಟಾಲ್ಮೆಂಟು. ಸೊ ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಸೊ ಅಂಡರ್ ಡೆಪ್ಟರ್ ಸಿಸ್ಟಮ್ ಬ್ರಾಂಚ್ ಅಕೌಂಟ್ ಡಿಸ್ಕ್ಲೋಸ್ ಪ್ರಾಫಿಟ್ ಆರ್ ಲಾಸ್ ಆಫ್ ದ ಬ್ರಾಂಚ್. ಅಂದರೆ ಸಾಲಗಾರರ ವ್ಯವಸ್ಥೆಯ ಅಡಿಯಲ್ಲಿ ಖಾತೆಯು ಶಾಖೆಯ ಲಾಭ ಮತ್ತು ನಷ್ಟವನ್ನು ಬಹಿರಂಗಪಡಿಸುತ್ತದಾ ಅಂತ ನೋಡೋದು ಟ್ರೂ ಆರ್ ಫಾಲ್ಸ್ ಅಂತ ಹೇಳ್ತದೆ. ಅಂದರೆ ಟ್ರೂ, ಸರಿ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ನೋಡೋದಾದರೆ, ದ ಡಿಪಾರ್ಟ್ಮೆಂಟಲ್ ಅಕೌಂಟಿಂಗ್ ಹೆನೆಬಲ್ ಎ ಬಿಸ್ನೆಸ್ ಫರ್ಮ್ ಟು ಮ್ಯಾಕ್ಸಿಮೈಸ್. ಅಂದರೆ ವಿಭಾಗದ ಲೆಕ್ಕಪತ್ರ ನಿರ್ವಹಣೆಯು ವ್ಯವಹಾರ ಸಂಸ್ಥೆಯನ್ನು ಗರಿಷ್ಠಗೊಳಿಸಲು ಶಕ್ತಗೊಳಿಸುತ್ತದೆ. ಸೊ ಇದಕ್ಕೆ ಅಂದರೆ ಆಪ್ಷನ್ 1 ಪ್ರಾಫಿಟ್, ಆಪ್ಷನ್ 2 ಲಾಸ್, ಆಪ್ಷನ್ 3 ಕ್ಯಾಶ್, ಆಪ್ಷನ್ 4 ಅಸೆಟ್ಸ್. ಇದಕ್ಕೆ ಆನ್ಸರ್ ಬಂದುಬಿಟ್ಟು ಆಪ್ಷನ್ 1 ಇದೆಯಲ್ಲ, ಪ್ರಾಫಿಟ್, ಇದಕ್ಕೆ ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಕ್ರೆಡಿಟ್ ಸೇಲ್ಸ್. ಓಕೆನಾ, ಕ್ರೆಡಿಟ್ ಸೇಲ್ಸ್ ಈಸ್ ಎ ಡೆಟರ್ಮೈನ್ಡ್ ಬೈ ಪ್ರಿಪೇರಿಂಗ್. ಅಂದರೆ ಸಾಲವಾಗಿ ಮಾರಾಟ ಮಾಡಿದ ಸರಕುಗಳನ್ನು ಸಿದ್ಧಪಡಿಸುವ ಮೂಲಕ ನಿರ್ಧರಿಸಲಾಗುತ್ತದೆ. ಆಪ್ಷನ್ 1 ಸೇಲ್ಸ್ ಅಕೌಂಟ್, ಆಪ್ಷನ್ 2 ಕ್ರೆಡಿಟ್ಸ್ ಅಕೌಂಟ್, ಆಪ್ಷನ್ 3 ಡೆಪ್ಟರ್ಸ್ ಅಕೌಂಟ್, ಆಪ್ಷನ್ 4 ಪರ್ಚೇಸಸ್ ಅಕೌಂಟ್. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಡೆಪ್ಟರ್ಸ್ ಅಕೌಂಟು. ನೆಕ್ಸ್ಟ್, ದ ಪೀರಿಯಡ್ ಆಫ್ ದ ಫೈರ್ ಇನ್ಶೂರೆನ್ಸ್ ಪಾಲಿಸಿ ಈಸ್. ಅಂದರೆ ಅಗ್ನಿ ವಿಮಾ ಪಾಲಿಸಿಯ ಅವಧಿ ಎಷ್ಟಿದೆ ಅಂತ ನೋಡೋದಾದರೆ, ಆಪ್ಷನ್ 1 ಇಯರ್, ಆಪ್ಷನ್ 2 2 ಇಯರ್, ಆಪ್ಷನ್ 3 3 ಇಯರ್, ಆಪ್ಷನ್ 4 4 ಇಯರ್ಸ್. ಇದಕ್ಕೆ ಆನ್ಸರ್ ನೋಡಿದ್ರೆ ಆಪ್ಷನ್ 1 ಇಯರ್, 1 ಇಯರ್ವರೆಗೂ ಇದು ವ್ಯಾಲಿಡಿಟಿ ಇರುವಂಥದ್ದು. ಸೊ ಇನ್ನು ನೆಕ್ಸ್ಟ್ ನೋಡೋದಾದರೆ, ಇವು 2 ಮಾರ್ಕ್ಸಿಗೆ ನೋಡೋದಾದರೆ, 2 ಮಾರ್ಕ್ಸಿಗೆ ಎಲ್ಲ ಕ್ವಶನ್ ನೋಡ್ಕೊಳ್ಳಿ, ಇವೆಲ್ಲ ಇಂಪಾರ್ಟೆಂಟು. ಮತ್ತು ನಾವು 2022 ಕ್ವಶನ್ ಪೇಪರು ಇದ್ದಾವಲ್ಲ, ಅದನ್ನ ಬೇಕಾದ್ರೆ ನಾನು ಪಿನ್ ಮಾಡಿರ್ತೀನಿ, ಇಲ್ಲಾಂದರೆ ನಾನು ಗ್ರೂಪ್ ಶೇರ್ ಮಾಡ್ತೀನಿ. ಸೊ ಅಷ್ಟನ್ನು ನೋಡ್ಕೊಳ್ಳಿ, ನಿಮಗೆ ಈ ಥಿಯರಿ ಕಾನ್ಸೆಪ್ಟ್ ಮೇಲೆ ನಿಮಗೆ ಕ್ವಶನ್ಸ್ ಬಂದಿರ್ತವೆ. ಸೊ ನೋಡಿ ಗೈಸ್, ನೆಕ್ಸ್ಟ್ ನೋಡೋದಾದರೆ, ವಾಟ್ ಈಸ್ ದ ಫೈರ್ ಇನ್ಶೂರೆನ್ಸ್. ಅಂದರೆ ಅಗ್ನಿ ವಿಮೆ ಎಂದರೇನು, ಇದು 2 ಮಾರ್ಕ್ಸಿಗೆ ಇರುವಂಥ ಕ್ವಶನ್ನು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ವಾಟ್ ಈಸ್ ಹೈಯರ್ ಪರ್ಚೇಸ್ ಸಿಸ್ಟಮ್. ಅಂದರೆ ಬಾಡಿಗೆ ಖರೀದಿ ಪದ್ಧತಿ ಎಂದರೇನು, ಅದ್ರ ಮೀನಿಂಗ್ನ ನೀವು ಬರೀಬೇಕಾಗಿರುತ್ತೆ. ನೆಕ್ಸ್ಟು, ಸ್ಟೇಟ್ ದ ಬೇಸಿಸ್ ಆಫ್ ಡಿಸ್ಟ್ರಿಬ್ಯೂಟಿಂಗ್ ದ ಫಾಲೋಯಿಂಗ್ ಎಕ್ಸ್ಪೆನ್ಸಸ್. ಅಂದರೆ ಇಲ್ಲ ರೆಂಟು, ಕ್ಯಾರಿಂಗ್ ಇನ್ವರ್ಸು, ಅದು ಯಾವುದಕ್ಕೆ ಡಿಸ್ಟ್ರಿಬ್ಯೂಟ್ನ ಮಾಡ್ತೀವಿ ಅನ್ನೋದನ್ನು ನೀವು ಕಂಪ್ಲೀಟಾಗಿ ಬರೀಬೇಕಾಗಿರುತ್ತೆ. ಇದಕ್ಕೂ 2 ಮಾರ್ಕ್ಸ್ ಇರುವಂಥದ್ದು. ಇನ್ನು ನೆಕ್ಸ್ಟ್ ನೋಡೋದಾದರೆ, ರೈಟ್ ಎನಿ 2 ಡಿಮೆರಿಟ್ಸ್ ಆ್ಯಂಡ್ ಸಿಂಗಲ್ ಎಂಟ್ರಿ ಸಿಸ್ಟಮ್. ಅಂದರೆ ಏಕ ನಮೂದು ಪದ್ಧತಿಯ ಯಾವುದಾದರೂ 2 ಅನುಕೂಲಗಳನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಅಂದರೆ ಸಿಂಗಲ್ ಎಂಟ್ರಿ ಸಿಸ್ಟಮ್ನ 2 ಮೆರಿಟ್ಸು, ಅಡ್ವಾಂಟೇಜಸ್ನ ಬರೀರಿ ಅಂತ ಹೇಳಿದ್ದಾರೆ. ನೆಕ್ಸ್ಟು, ವಾಟ್ ಈಸ್ ಮೆಂಟ್ ಬೈ ಸ್ಟಾಕ್ ರಿಸರ್ವ್.
ಅಂದರೆ ಸ್ಟಾಕ್ ರಿಸರ್ವ್ ಅಂದರೆ ಏನು, ಅದು ಮೀನಿಂಗ್ನ ಬರೀರಿ ಅಂತ ಹೇಳಿದ್ದಾರೆ. ಸೊ ಇಷ್ಟು ಬರ್ರೆ 2 ಮಾರ್ಕ್ಸಿಗೆ ಆಲ್ಮೋಸ್ಟ್ ಅಲ್ಲಿ ಎಲ್ಲನೂ ಕವರ್ ಆಗುತ್ತೆ. ಇನ್ನು 4 ಮಾರ್ಕ್ಸಿಗೆ ಬಂದರೆ ಸೊ ಯಾವ್ದನ್ನ ಕ್ವಶನ್ ಕೇಳಿದ್ದಾರೆ ಅಂತ ನೋಡಿ. ಸೊ ನೋಡಿ, ದ ಫೈರ್ ಅಕ್ಕರ್ಡ್ 25/9/19 ದ ಪ್ರಿಮಿಸಸ್ ಆಫ್ ವೈ ಕಂಪನಿ ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ ಅಸರ್ಟೈನ್ ದ ಅಮೌಂಟ್ ಆಫ್ ಕ್ಲೈಮ್ ಟು ಬಿ ಲಿಜಿಡ್. ಇದ್ರಲ್ಲಿ ಸ್ಟಾಕ್ ಕೊಟ್ಟಿದ್ದಾರೆ, ಪರ್ಚೇಸ್ ಯಾವಾಗ ಮಾಡಿ ಅಂತ ಕೇಳಿದ್ದಾನೆ, ವೇಜಸ್ಸು ಕೊಟ್ಟಿದ್ದಾನೆ, ಮ್ಯಾನುಫ್ಯಾಕ್ಚರ್ ಎಕ್ಸ್ಪೆನ್ಸಸ್ಸು ಕೊಟ್ಟಿದ್ದಾನೆ, ಕ್ಯಾರೇಜ್ ಇನ್ವರ್ಸು ಕೊಟ್ಟಿದ್ದಾನೆ, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾನೆ, ಸೇಲ್ ಅದರಲ್ಲಿ ಓಕೆನಾ. ದ ಗ್ರಾಸ್ ಪ್ರಾಫಿಟ್ ಈಸ್ 30% ಆಫ್ ಸೇಲ್. ದ ಸ್ಟಾಕ್ ಸಾಲ್ವೇಜ್ ವಾಸ್ ಎಸ್ಟಿಮೇಟೆಡ್ ಅಟ್ ರುಪೀಸ್ 1,15,000. ಸೊ ಅಷ್ಟು ಉಳ್ಕೊಂಡಿದೆಯಂತೆ. ಸೊ ಇದ್ರ ಮೇಲೆ ನೀವು ಫೈರ್ ಇನ್ಶೂರೆನ್ಸ್ನ ಪ್ರಾಬ್ಲಮ್ನ ಮಾಡ್ಕೊಬೇಕು. ಇನ್ನು ನೆಕ್ಸ್ಟ್ ಏನಪ್ಪ ಅಂತ ನೋಡೋದಾದರೆ, ದ ಹೆಡ್ ಆಫ್ ಆಫೀಸ್ ಸೆಂಡ್ಸ್ ಗೂಡ್ಸ್ ಇಸ್ ಎ ಬ್ರಾಂಚ್ at cost plus 20% profit from the following figure relating to the prepare branch account in the books of HO. Calculate profit. ಇಲ್ಲಿ ಓಪನಿಂಗ್ ಪ್ರಾಫಿಟ್ನ ಕೊಟ್ಟಿದ್ದಾನೆ, ಗುಡ್ಸ್ ಸೆಂಟ್ ಟು ಬ್ರಾಂಚ್ ಇನ್ವಾಯ್ಸ್ ಪ್ರೈಸು ಕೊಟ್ಟಿದ್ದಾನೆ, ಕ್ಯಾಶ್ ಸೆಂಟ್ ಟು ಬ್ರಾಂಚ್ ಫಾರ್ ಎಕ್ಸ್ಪೆನ್ಸಸ್ಸು ಕೇಳಿದ್ದಾನೆ, ಕ್ಯಾಶ್ ಸೇಲ್ಸ್ ಟು ಬ್ರಾಂಚ್ ಕೇಳಿದ್ದಾನೆ, ಕ್ಲೋಸಿಂಗ್ ಸ್ಟಾಫ್ ಎಂಡ್ ಆಫ್ ದ ಇಯರ್ ಇನ್ವಾಯ್ಸ್ ಪ್ರೈಸು ಕೇಳಿದ್ದಾನೆ, ಪೆಟ್ಟಿ ಕ್ಯಾಶ್ ಎಂಡ್ ಆಫ್ ದ ಇಯರ್ನು ಕೇಳಿದ್ದಾನೆ. ಸೊ ಇದು ನಮಗೆ ಬ್ರಾಂಚ್ ಅಕೌಂಟ್ನ ಪ್ರಿಪೇರ್ ಮಾಡಿ ಅಂತ ಹೇಳಿದ್ದಾರೆ. ನೀಟಾಗಿ ಆರಾಮಾಗಿ ಪ್ರಿಪೇರ್ ಮಾಡ್ಬೋದು, ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ನೋಡೋದಾದರೆ, ಫ್ರಮ್ ದ ಫಾಲೋಯಿಂಗ್ ಫಿಗರ್ ಡ್ರಾನ್ ದ ಬುಕ್ಸ್ ಆಫ್ ಕೆ ಯು ಆರ್ ರಿಕ್ವೈರ್ಡ್ ಟು ಕ್ಯಾಲ್ಕುಲೇಟ್ ಕ್ರೆಡಿಟ್ ಸೇಲ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಬಿಲ್ಸ್ ರಿಸೀವಬಲ್ ಆಫ್ ದ ಬಿಗಿನರ್ಸ್ ಆಫ್ ದ ಇಯರು, ಡೆಪ್ಟರ್ಸ್ ಟು ಬಿಗಿನಿಂಗ್ ಆಫ್ ದ ಇಯರು, ಬಿಲ್ಸ್ ರಿಸೀವಬಲ್ ಇನ್ಶೂರ್ಡ್ ಡ್ಯೂರಿಂಗ್ ದ ಇಯರು, ಕ್ಯಾಶ್ ರಿಸೀವ್ಡ್ ಫ್ರಮ್ ದ ಡೆಪ್ಟರು, ಬ್ಯಾಡ್ ಡೆಪ್ಸ್ ರಿಟರ್ನ್ ಆಫ್, ರಿಟರ್ನ್ಸ್ ಇನ್ವರ್ಡು, ಬಿಲ್ಸ್ ರಿಸೀವಬಲ್ ಡಿಸಾನರ್ಡ್, ಬಿಲ್ ರಿಸೀವಬಲ್ ಅಟ್ ದ ಎಂಡ್ ಆಫ್ ದ ಇಯರ್, ಡೆಪ್ಟರ್ಸ್ ಅಟ್ ದ ಎಂಡ್ ಆಫ್ ದ ಇಯರ್. ಸೊ ಇದು ಟೋಟಲ್ ಇಲ್ಲಿಗೆ ನಮಗೆ ಕ್ರೆಡಿಟ್ ಸೇಲ್ನ ಕಂಡುಹಿಡಿಯೋಕ್ಕೆ ಹೇಳಿದ್ದಾರೆ. ಸೊ ನೀವು ಅದೇನಿದೆಯಲ್ಲ ಅದು ರೆಡಿ ಮಾಡ್ಕೊಂಡು ಆದಮೇಲೆ, ಅಕೌಂಟ್ನ ರೆಡಿ ಮಾಡ್ಕೊಂಡಾದ್ಮೇಲೆ ನೀವು ಕಂಡುಹಿಡಿಯೋದನ್ನ ನೀವು ನೋಡಿ. ಇನ್ನು ನೆಕ್ಸ್ಟ್ ನೋಡೋದಾದರೆ, ಸೊ ಕ್ಲೋಸಿಂಗ್ ಸ್ಟಾಕ್ ಡಿಪಾರ್ಟ್ಮೆಂಟಲ್ ಅಕೌಂಟ್ನ ಕೇಳಿದ್ದಾನೆ. ಅಂದರೆ ದ ಎಕ್ಸ್ ಲಿಮಿಟೆಡ್ ಆ್ಯಸ್ 3 ಡಿಪಾರ್ಟ್ಮೆಂಟು XYZ ಅಂತ. ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಕ್ಯಾಲ್ಕುಲೇಟ್ ದ ಅಮೌಂಟ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಈಚ್ ಡಿಪಾರ್ಟ್ಮೆಂಟ್ಗೂ ಸಹ ಕ್ಲೋಸಿಂಗ್ ಸ್ಟಾಕ್ನ ಕಂಡುಹಿಡಿಯೋಕೆ ಕೇಳಿದ್ದಾರೆ. ಇಲ್ಲಿ ಡಿಪಾರ್ಟ್ಮೆಂಟು ಕ್ಲೋಸಿಂಗ್ ಸ್ಟಾಕು ಸೆಲ್ಲಿಂಗ್ ಪ್ರೈಸ್ 2 ಕೊಟ್ಟಿದ್ದಾನೆ. ಸೊ ಇದರಲ್ಲಿ X, Y, Z. ಸೊ ಇದರ ಏನಂತ ಹೇಳಿದ್ದಾನೆ ಅಂದರೆ 1636 ಪರ್ ಯೂನಿಟ್ ಅಂತ ಹೇಳಿದ್ದಾನೆ, 1848 ಪರ್ ಯೂನಿಟು, 2060 ಪರ್ ಯೂನಿಟ್. ಓಕೆ, ಈ ಥರ ಹೇಳಿದ್ದಾನೆ ಸೆಲ್ಲಿಂಗ್ ಪ್ರೈಸು. ಇದರಲ್ಲಿ ಇದರ ಅಪ್ ಅಂದರೆ ಇನ್ ಈಚ್ ಡಿಪಾರ್ಟ್ಮೆಂಟ್ ಈಸ್ ಯೂನಿಫಾರ್ಮ್ ಈಸ್ 25% ಆನ್ ಸೇಲ್ ಅಂತ ಹೇಳಿದ್ದಾನೆ. ನೀಟಾಗಿ ಸೇಲ್ ಆದರೆ 25/100, ಕ್ರೆಡಿಟ್ ಆದರೆ 25/125, ಆ ಥರ ಅರ್ಥ ಮಾಡ್ಕೊಳ್ಳಿ, ನಿಮ್ಗೆ ಅರ್ಥ ಆಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ನೋಡಿ, ಜಿ ಕಂಪನಿ ಪರ್ಚೇಸ್ಡ್ ಆನ್ ಅಸೆಟ್ on higher purchase system for 1,60,000 was the cash value was 1,44,000. They agree to pay 40,000 down and balance in 3 equal annual installment of 40% at end of each year. A certain amount of interest including each installment ಮೇಲೆ ಕೇಳಿದಾನೆ, ಅದನ್ನು ನೀವು ಮಾಡ್ಕೊಬೇಕಾಗುತ್ತೆ. ಇಷ್ಟು ಟೋಟಲ್ 4 ಮಾರ್ಕ್ಸಿಗೆ ಇರುವಂಥ ಕ್ವಶನ್ಸ್ನಲ್ಲಿ ನೀವು ಆರಾಮಾಗಿ 3ನೇ ಕ್ವಶನ್ ಅಟೆಂಡ್ ಮಾಡ್ಬೋದು. ಯಾವುದಕ್ಕೆ ನಿಮ್ಗೆ ಈಸಿಯಾಗಿರುತ್ತೆ, ಕನ್ವೀನಿಯೆಂಟ್ ಆಗಿರುತ್ತೆ ಅದನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇನ್ನು 12 ಮಾರ್ಕ್ಸಿಗೆಲ್ಲ ಆಲ್ಮೋಸ್ಟ್ ಅಲ್ಲಿ ಎಲ್ಲನೂ ಕೇಳಿದ್ದಾನೆ. ಓಕೆನಾ, ನೋಡಿ ಮೊದಲನೇದಾಗಿ ಫೈರ್ ಅಕ್ಕರ್ಡ್ ಇಸ್ ಎ ಪ್ರಿಮಿಸಸ್ ಮಿಸ್ಟರ್ ಕ್ಯೂ ಆನ್ 25/10/2019 ಡೆಸ್ಟ್ರಾಯ್ಡ್ ದ ಸ್ಟಾಕ್ ಫ್ರಮ್ ದ ಇನ್ಫಾರ್ಮ್ಡ್ ಅವೈಲಬಲ್ ಕ್ಯಾಲ್ಕುಲೇಟ್ ದ ಅಮೌಂಟ್ ಆಫ್ ಕ್ಲೈಮ್. ಅಂದರೆ ಫೈರ್ ಇನ್ಶೂರೆನ್ಸ್ ಕ್ಲೈಮಲ್ಲಿ ಸ್ಟಾಕ್ ಆನ್ ಓಪನಿಂಗು ಕೊಟ್ಟಿದ್ದಾನೆ, ಕ್ಲೋಸಿಂಗು ಕೊಟ್ಟಿದ್ದಾನೆ, ಪರ್ಚೇಸ್ ಆಫ್ ದ ಇಯರು, ಸೇಲ್ ಆಫ್ ದ ಇಯರು, ಇಲ್ಲಿ ವೇಜಸ್ಸು, ಕ್ಯಾರೇಜ್ ಇನ್ವರ್ಸು, ಪರ್ಚೇಸಿಂಗ್ ಎಲ್ಲನೂ ಆಲ್ಮೋಸ್ಟ್ ಎಲ್ಲನೂ ಮೆನ್ಷನ್ ಮಾಡಿದ್ದಾನೆ. ಇಟ್ ವಾಸ್ ದ ಪ್ರಾಕ್ಟೀಸ್ ಆಫ್ ದ ಟ್ರೇಡರ್ ವ್ಯಾಲ್ಯೂ ಸ್ಟಾಕ್ ಆಲ್ವೇಸ್ 90% ಆಫ್ ಕಾಸ್ಟು. ಪರ್ಚೇಸ್ ಫ್ರಮ್ 1/4/2019 ಇಷ್ಟಿತ್ತು, ಸೇಲು ಇಷ್ಟಿತ್ತು, ವೇಜಸ್ ಕ್ಯಾರೇಡ್ ಇನ್ವರ್ಸು 20,000 ಇತ್ತು. ಸೊ ಅದಕ್ಕೆ ಇನ್ ದ ಮಂತ್ ಆಫ್ ಆಗಸ್ಟ್ 2019 ಫರ್ನಿಚರ್ ಪರ್ಚೇಸು 10,000 ಮತ್ತೆ ಪರ್ಚೇಸ್ ಮಾಡಿದ್ದಾನೆ. ಇಟ್ ಈಸ್ ರಾಂಗ್ಲಿ ಪೋಸ್ಟೆಡ್ ದ ಪರ್ಚೇಸ್ ಅಕೌಂಟ್ ಮೇ 2019. ಕ್ಲರ್ಕ್ ಆ್ಯಡ್ ಈಸ್ ಎ ಮಿಸ್ಅಪ್ರೋಪ್ರಿಯೇಟೆಡ್ ಕ್ಯಾಶ್ ಸೇಲ್ಸ್, ಇದನ್ನ ಆ್ಯಡ್ ಮಾಡ್ಕೊಬೇಕಾಗುತ್ತೆ. ನಾಟ್ ಈಸ್ ದ ರೆಸಿಪ್ಟೆಡ್. ಸೊ ಸ್ಟಾಕ್ ಸಾಲ್ವೇಜ್ಡ್ ಆಗಿರುವಂಥದ್ದು. ಸೊ ಕಾಸ್ಟ್ ಆಫ್ ಎಕ್ಸಿಕ್ಯೂಟಿಂಗ್ ಫೈರ್ ಆ್ಯಂಡ್ ಪಾಲಿಸಿ ಅಮೌಂಟ್ ಆಫ್ ರೆಸ್ಪೆಕ್ಟಿವ್ಲಿ. ಓಕೆ, ಇರೋದು ಅಲ್ಲ ಅಮೌಂಟ್ ಕೊಟ್ಟಿದ್ದಾನೆ. ಇದನ್ನ ನಮಗೆ 5 ಸ್ಟೆಪ್ ಬರುತ್ತಲ್ಲ, ಆ ರೀತಿ ನೀವು ಕಂಡಿಡ್ಕೊಂಡ್ರೆ ನಿಮಗೆ ಫೈರ್ ಇನ್ಶೂರೆನ್ಸ್ ಕ್ಲೈಮ್ ತುಂಬ ಈಸಿಯಾಗಿ ಬರುತ್ತೆ. ಇನ್ನು ನೆಕ್ಸ್ಟು ನೋಡೋದಾದರೆ, ಡಿಪಾರ್ಟ್ಮೆಂಟಲ್ ಅಕೌಂಟ್ನ ಪ್ರಿಪೇರ್ ಮಾಡಿ ಅಂತ ಹೇಳಿದರೆ, ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು. ಸೊ ಇಷ್ಟನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾನೆ. ಇವನೇ ಸ್ಟಾಕ್ ಆನ್ ಡಿಪಾರ್ಟ್ಮೆಂಟ್ XYL ಎಷ್ಟಿದೆ, ಸೇಲ್ಸ್ ಎಷ್ಟಿದೆ, ಕ್ಯಾರೇಜ್ ಇನ್ವರ್ಸು, ವೇಜಸ್ಸು, RBD ಅಂದರೆ
ನೆಕ್ಸ್ಟು ಕ್ಯಾರೇಜ್ ಔಟ್ವರ್ಡ್ಸು, ರೆಂಟ್ ಆ್ಯಂಡ್ ರೇಟ್ಸು, ಇನ್ಶೂರೆನ್ಸು, ಪರ್ಚೇಸಸ್ ಎಷ್ಟಾಗಿದೆ ಅದು ನೋಡ್ಕೊಂಡಿದ್ದೀವಿ, ಆಫೀಸ್ ಸ್ಯಾಲರೀಸು, ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ, postage and telegramu, other expenses. So appropriations all the expenses of the ratio and turnover each department. ಕ್ಲೋಸಿಂಗ್ ಸ್ಟಾಕ್ನ ಅಂದರೆ ಕ್ಲೋಸಿಂಗ್ ಸ್ಟಾಕ್ನ ಕೆಳಗಡೆ ಕೊಟ್ಟಿದ್ದಾನೆ. ಡಿಪಾರ್ಟ್ಮೆಂಟ್ ವೈಸು ನಾವು ಟ್ರೇಡಿಂಗ್ ಅಕೌಂಟು, ಪಿ&ಎಲ್ ಅಕೌಂಟ್ನ ನಮಗೆ ಮಾಡೋಕ್ಕೆ ಹೇಳಿದ್ದಾನೆ. ನೋಡ್ಕೊಳ್ಳಿ, ಬೇಕಾದ್ರೆ ನೀವು ಒಂದು ಸ್ಕ್ರೀನ್ಶಾಟ್ನ ತೊಗೊಂಡು ಇದನ್ನು ಬೇಕಾದ್ರೆ ನೀವು ಸಾಲ್ವ್ ಮಾಡಿಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ. ಸೊ ಈ ಥರನ ಕ್ವಶನ್ ಕೇಳಿದ್ದಾರೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ನೋಡಿ, ಇದು ಆರಾಮ್ ಈಸಿ ಮಾಡ್ಬೋದು. ಅಂದರೆ ಇನ್ಸ್ಟಾಲ್ಮೆಂಟ್ ವೈಸ್ ಮಾಡುವಂಥದ್ದು, ಡಿಪಾರ್ಟ್ಮೆಂಟಲ್ ಮಾಮೂಲಿ ಅಕೌಂಟ್ನ ಮಾಡುವಂಥದ್ದು, ಮಿಷಿನರಿ ಅಕೌಂಟು ಕಾಸ್ಟಿಂಗು. ಸೊ ನೋಡಿ, ಪರ್ಚೇಸ್ ಆಫ್ ಎ ಮೆಷಿನ್ ಕಾಸ್ಟಿಂಗ್ 4 lakh ಆನ್ 1/4/2019 ಫ್ರಮ್ ದ ABC Limited ಅಂಡರ್ ಐ ಪರ್ಚೇಸ್ ಸಿಸ್ಟಮ್. ದ ಟರ್ಮ್ಸ್ ಬಿಗಿನಿಂಗ್ 1 lakh ಆರ್ ಸೈನಿಂಗ್ ದ ಅಗ್ರಿಮೆಂಟ್ ಬ್ಯಾಲೆನ್ಸ್ ಇನ್ 3 equal ಇನ್ಸ್ಟಾಲ್ಮೆಂಟ್ 1 lakh ಇದೆಯಂತೆ. ಈಚ್ ಟುಗೆದರ್ ವಿತ್ ಇಂಟ್ರೆಸ್ಟ್ ಅಟ್ 10% per annum. On the understanding cash price is a depreciation was the charged at 20% per annum. Under diminishing balance method, prepare ledger account with a book of Mr. SZ. ಇದರಲ್ಲಿ ಡಿಮಿನಿಷಿಂಗ್ ಬ್ಯಾಲೆನ್ಸ್ ಮೆಥಡ್ ಮಾಡಿಕೊಂಡು ನಾವು ಲೆಡ್ಜರ್ ಅಕೌಂಟ್ನ ಪ್ರಿಪೇರ್ ಮಾಡಿ ಅಂತ ಹೇಳಿದ್ದಾರೆ. ಇದು 12 ಮಾರ್ಕ್ಸಿಗೆ ಮಸ್ಟ್ ಈಸಿಯಾಗಿ ಮಾಡ್ಬೋದು. ಬಟ್ ನಿಮಗೆ ಲೆಡ್ಜರ್ ಅಕೌಂಟ್ ಎಲ್ಲೆಲ್ಲಿಗೆ ಏನೇನು ಪಾಸ್ ಮಾಡಬೇಕು ಅನ್ನೋದನ್ನು ನೀಟಾಗಿ ಗೊತ್ತಿರಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದರೆ, ಸೊ ಫ್ರಮ್ ದಿ ಫಾಲೋಯಿಂಗ್ ಇನ್ಫಾರ್ಮೇಷನ್ ಯು ಆರ್ ರಿಕ್ವೈರ್ಡ್ ಟು ಪ್ರಿಪೇರ್ ಬ್ರಾಂಚ್ ಅಕೌಂಟ್ ಫ್ರಮ್ ದ ಬುಕ್ ಆಫ್ ಹೆಡ್ ಆಫೀಸ್ ಆಫ್ ದ ಇಯರ್ ಎಂಡಿಂಗ್ ಅಂತ ಹೇಳಿದ್ದಾರೆ. ಸೊ ದ ಹಾಲ್ ಎಕ್ಸ್ಪೆನ್ಸಸ್ ಆರ್ ಪೇಯ್ಡ್ ಆಫ್ ದ ಹೆಡ್ ಆಫ್ ಆಫೀಸ್ ಆ್ಯಂಡ್ ಡೈಲಿ ಕಲೆಕ್ಷನ್ಸ್ ಆಫ್ ದ ಬ್ರಾಂಚ್ ಆರ್ ರಿಮಿಟೆಡ್ ಟು ಹೆಡ್ ಆಫ್ ಆಫೀಸ್ ಅಂತ ನೋಡೋದಾದರೆ, ಸೊ ಇಲ್ಲಿ ನಮಗೆ ಏನನ್ನ ಮಾಡೋಕ್ಕೆ ಹೇಳಿದ್ದಾನೆ, ಬ್ರಾಂಚ್ ಅಕೌಂಟ್ನ ಪ್ರಿಪೇರ್ ಮಾಡಿ ಅಂತ ಹೇಳಿದ್ದಾನೆ. ಸೊ ಇದೊಂದು. ಸೊ ಇದರಲ್ಲಿ ಸ್ಟಾಕು, ಓಪನಿಂಗ್ ಸ್ಟಾಕು, ಕ್ಲೋಸಿಂಗ್ ಸ್ಟಾಕು, ಡೆಪ್ಟರ್ಸು, ಓಪನಿಂಗ್ ಸ್ಟಾಕನ್ನು ಕೊಟ್ಟಿದ್ದಾನೆ. ಸೊ ಇನ್ನು ಗೂಡ್ಸ್ ಇನ್ವಾಯ್ಸ್ ಬ್ರಾಂಚು, ಕ್ಯಾಶ್ ಸೇಲ್ಸು, ಕ್ಯಾಶ್ collected from debtors, credit sales, good returns to goods returns to next salary, rent, petty cash, ಅದು ಓಪನಿಂಗ್ ಕೊಟ್ಟಿದ್ದಾನೆ, ಕ್ಲೋಸಿಂಗ್ ಕೊಟ್ಟಿದ್ದಾನೆ. ದ ಹೆಡ್ ಆಫ್ ಇಸ್ ಚೇಂಜಸ್ ಗೂಡ್ಸ್ ಆಫ್ ಬ್ರಾಂಚ್ 25% ಅಬೌಟ್ ಕಾಸ್ಟ್ ಇದ್ದಾಗ 25/125 ಅಂತ ಹೇಳ್ತೀವಿ. ಓಕೆನಾ? ಇಷ್ಟು ಈ ಬ್ರಾಂಚ್ ಅಕೌಂಟ್ಗೆ ಸಂಬಂಧಪಟ್ಟಂತೆ ಇದು ಸಹ ನೀವು ನೋಡ್ಕೊಬೋದು. ಇನ್ನು ನೆಕ್ಸ್ಟ್ ನೋಡೋದಾದರೆ, ಗಿವನ್ ನೋಡಿ, ಯು ಆರ್ ಗಿವನ್ ಟ್ರಯಲ್ ಬ್ಯಾಲೆನ್ಸ್ ಶೀಟ್. ದ ಬ್ಯಾಲೆನ್ಸ್ ಶೀಟ್ ಬಂದುಬಿಟ್ಟು ಬಿ ಹ್ಯಾನ್ 31/2019 ದ ಕ್ಯಾಶ್ ಅಕೌಂಟ್ ಫಾರ್ ದ ಇಯರ್ ಎಂಡೆಡ್ 31/2020. ಅಡಿಷನಲ್ ಇನ್ಫಾರ್ಮೇಷನ್ನ ಕೊಡ್ಕೊತ ಹೋಗಿದ್ದಾರೆ. ಇದರಲ್ಲಿ ಯು ಆರ್ ರಿಕ್ವೈರ್ಡ್ ಟು ಪ್ರಿಪೇರ್ ಟ್ರೇಡಿಂಗ್ ಅಕೌಂಟ್ ಆ್ಯಂಡ್ ಟ್ರೇಡಿಂಗ್ ಆ್ಯಂಡ್ ಪಿ&ಎಲ್ ಅಕೌಂಟ್ ಫಾರ್ ದ ಇಯರ್ ಎಂಡೆಡ್ 31/2020 ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ ಡೇಟ್. ಅಂದರೆ 3 ಸಾಕು ಕ್ಯಾಂಡಿಡೇಟ್ ಕೇಳಿದ್ದಾನೆ. ಸೊ ನೋಡ್ಕೊಳ್ಳಿ. ಸೊ ಇದರಲ್ಲಿ ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ ಬೇಕಾದ್ರೆ ಒಂದು ಫೋಟೋ ತೊಗೊಳ್ಳಿ, ಅಂದರೆ ತುಂಬ ಲೆಂತಿ ಆಯಿತು ವಿಡಿಯೋ. ಓಕೆ, ಇದರಲ್ಲಿ ಕ್ಯಾಶ್ ಅಕೌಂಟು ಸಾಕು ಇನ್ಫಾರ್ಮೇಷನ್ ಕೊಟ್ಟಿದ್ದಾನೆ, ಅಡಿಷನಲ್ ಇನ್ಫಾರ್ಮೇಷನು ಕೊಟ್ಟಿದ್ದಾನೆ. ಜಸ್ಟ್ ನಿಮಗೆ ವರ್ಕೌಟ್ ಮಾಡ್ತೀರಾ ಅಂತ ಅನ್ನೋದಾದ್ರೆ ಒಂದು ಸ್ಕ್ರೀನ್ಶಾಟ್ನ ತೊಗೊಳ್ಳಿ. ಓಕೆ, ಇದನ್ನಾದಮೇಲೆ ಸೊ ಇದೇನು ಆಲ್ಮೋಸ್ಟ್ ಅಲ್ಲಿ ಎಲ್ಲನೂ ಬಂತು ಅಂತ ಅಂದ್ಕೋತೀನಿ ನಿಮಗೆ. ಸೊ ಇಷ್ಟು ಮಾಡಿಕೊಂಡ್ರೆ ನಿಮ್ಮ ಅಡ್ವಾನ್ಸ್ಡ್ AFA ಅಡ್ವಾನ್ಸ್ಡ್ ಫಿನಾನ್ಷಿಯಲ್ ಅಕೌಂಟಿಂಗ್ ಅಂತ ಏನಿದೆ, ಇದು ಇಷ್ಟು ಸಾಕು. ಇಷ್ಟು ನೋಡಿಕೊಂಡ್ರೆ ಥಿಯರಿ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಇದೇ ಥರ ಇರುತ್ತೆ ಅಂತ ಹೇಳ್ತಾ ನೋಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಗೈಸ್, ಬಾಯ್, ಸಿ ಯು ಮತ್ತೊಂದು ವಿಡಿಯೋಲಿ ಸಿಗೋಣ ಅಂತ ಹೇಳ್ತಾ, ನೆಕ್ಸ್ಟು ನಿಮಗೆ ಕಾರ್ಪೊರೇಟ್ ಅಡ್ಮಿನಿಸ್ಟ್ರೇಷನ್ ಅಂತ ಏನು ಪೇಪರ್ ಇದೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಗೈಸ್, ಬಾಯ್, ಸಿ ಯು ಮತ್ತೊಂದು ವಿಡಿಯೋಲಿ ಸಿಗ್ತೀನಿ.